ಕರುನಾಡಿಗೆ ಸಂಕಷ್ಟವನ್ನ ತಂದಿಟ್ಟಿದೆ ಕಾವೇರಿ ಕಿಚ್ಚು. ನೋಡಿ, ರಾಜ್ಯದಲ್ಲಿ ಏನು ಕಾವೇರಿ ಕಿಚ್ಚು ಜೋರಾಗಿದೆ. ರಾಜ್ಯದ ರೈತರ ಕನಸಿಗೆ ಕೊಳ್ಳೆ ಇಟ್ಟಂತಾಗಿದೆ ಈ ಒಂದು ಆದೇಶ. ನಮಗೆ ನೀರಿಲ್ಲ, ತಮಿಳುನಾಡಿಗೆ ಹರಿಸ್ತಾ ಇದ್ದೀರಾ, ನೀರನ್ನ ಕೊಡ್ತಾ ಇದ್ದೀರಾ, ಮುಂದೆ ಏನು ಅನ್ನುವಂಥ ಪ್ರಶ್ನೆ. ಆದೇಶವನ್ನ ಪಾಲಿಸಿದ್ರೆ ರಾಜ್ಯಕ್ಕಾಗುವಂತಹ ನೀರಿನ ನಷ್ಟವೇನು? ಕರುನಾಡಿಗೆ ಈಗ ಕಾವೇರಿ ಸಂಕಷ್ಟ ಎದುರಾಗಿದೆ. ನೋಡಿ, ರಾಜ್ಯದ ರೈತರ ಕನಸಿಗೆ ಕೊಳ್ಳೆ ಇಟ್ಟಂತಹ ಆದೇಶ. ನಮಗೆ ನೀರಿಲ್ಲ, ತಮಿಳುನಾಡಿಗೆ ನೀರು ಹರಿಸ್ತಾ ಇದ್ದಾರೆ, ಮುಂದೇನು? ಇದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಇಲ್ಲಿ ಕರ್ನಾಟಕಕ್ಕೆ ನೀರಿಲ್ಲ, ಆದೇಶ ಪಾಲಿಸಿದ್ರೆ ರಾಜ್ಯಕ್ಕಾಗುವಂತಹ ನೀರಿನ ನಷ್ಟವೆಷ್ಟು? ತಮಿಳುನಾಡಿಗೆ ಹರಿಸಿದ ಬಳಿಕ ನಮಗೆ ಉಳಿಯೋದೆಷ್ಟು? ಎಷ್ಟು ಉಳ್ಕೊಳ್ಳುತ್ತೆ? ತಮಿಳುನಾಡಿಗೆ ನೀರು ಬಿಡ್ಲಾಗ್ತಾ ಇದೆ. ಹೇಗಿದೆ ಗೊತ್ತಾ KRS ಜಲಾಶಯದ ಇಂದಿನ ಒಂದು ವಾಸ್ತವದ ಸ್ಥಿತಿ? ಅಶ್ವವೇಗ ನ್ಯೂಸ್ನಲ್ಲಿ KRS ಶಾಕಿಂಗ್ ಲೆಕ್ಕಾಚಾರ ಇದು. ತಮಿಳುನಾಡಿಗೆ ನೀರನ್ನ ಹರಿಸಾಗಿದೆ, ಇನ್ನು ನಮ್ಮ ಕರ್ನಾಟಕಕ್ಕೆ ಎಷ್ಟು ಉಳ್ಕೊಂಡಿದೆ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿದೆ. ನೋಡಿ, ರಾಜ್ಯದ ರೈತರ ಕನಸಿಗೆ ಈ ಒಂದು CWMA ಆದೇಶ ಕೊಳ್ಳಿಯನ್ನ ಇಟ್ಟಂತಾಗ್ಬಿಟ್ಟಿದೆ. ಈಗ ನಮಗೆ ನೀರಿಲ್ಲ, ಇಲ್ಲಿ ತಮಿಳುನಾಡಿಗೆ ನೀರನ್ನ ಹರಿಸ್ತಿದ್ದಾರೆ, ಮುಂದೆ ಕಥೆ ಏನು? ನಮಗೆ ನೀರೆಲ್ಲಿ ಉಳ್ಕೊಳ್ಳುತ್ತೆ? ತಮಿಳುನಾಡಿಗೆ ನೀರನ್ನ ಹರಿಸಲಾಗ್ತಾ ಇದೆ. ಆದೇಶವನ್ನ ಪಾಲಿಸಿದ್ರೆ ರಾಜ್ಯಕ್ಕಾಗುವಂತಹ ನೀರಿನ ನಷ್ಟ ಎಷ್ಟು? ಎಷ್ಟು ನೀರು ನಷ್ಟ ಆಗುತ್ತೆ ಇಲ್ಲಿ? ತಮಿಳುನಾಡಿಗೆ ಹರಿಸಿದ ಬಳಿಕ ನಮಗೆ ಉಳಿಯುವಂತಹ ನೀರಿನ ಪ್ರಮಾಣ ಎಷ್ಟು? KRS ಜಲಾಶಯದ ಇಂದಿನ ಒಂದು ಪರಿಸ್ಥಿತಿ ಅಂದ್ರೆ ನೀರಿನ ಮಟ್ಟ ಎಷ್ಟಿದೆ? ಎಷ್ಟು ಹರಿಸಿ ಎಷ್ಟನ್ನ ಉಳಿಸ್ಕೊಳ್ಳಲಾಗ್ತಾ ಇದೆ? ನಮ್ಮ ಕರ್ನಾಟಕಕ್ಕೆ ಅದು ನೀರು ಸಾಕಾಗುತ್ತಾ ಏನು? ಇವೆಲ್ಲ ಪ್ರಶ್ನೆಗಳಿದೆ. ಅಶ್ವವೇಗ ನ್ಯೂಸ್ನಲ್ಲಿ KRS ನ ಶಾಕಿಂಗ್ ಲೆಕ್ಕಾಚಾರ ಇದು. KRS ಡ್ಯಾಮ್ನಲ್ಲಿ ಇಂದಿನ ನೀರಿನ ಮಟ್ಟ ಎಷ್ಟಿದೆ? ಎಷ್ಟನ್ನ ಹರಿಸಲಾಗಿದೆ ತಮಿಳುನಾಡಿಗೆ? ಇನ್ನು ಮುಂದೆ ನಮಗೆ ಎಷ್ಟು ನೀರು ಉಳ್ಕೊಳ್ಳುತ್ತೆ? ಇದೆಲ್ಲವನ್ನ ಲೆಕ್ಕಾಚಾರ ಮಾಡಲಾಗಿದೆ. ನಮಗೆ ನೀರಿಲ್ಲ, ಇಲ್ಲಿ ಕರ್ನಾಟಕದಲ್ಲಿ KRS ನಲ್ಲಿ ನೀರನ್ನ ಬಿಡ್ಲಾಗ್ತಾ ಇದೆ. ಈಗ KRS ನಲ್ಲಿ ಇಂದಿನ ನೀರಿನ ಮಟ್ಟ ಎಷ್ಟಿದೆ? ತಮಿಳುನಾಡಿಗೆ ಎಷ್ಟನ್ನ ಹರಿಸಲಾಗ್ತಾ ಇದೆ? ಮುಂದೆ ನಮಗೆ ಎಷ್ಟು ನೀರು ಉಳ್ಕೊಳ್ಳುತ್ತೆ ಜನರಿಗೆ? ಯಾಕಂದ್ರೆ ಮಳೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಈಗ ಸದ್ಯದ ಸದ್ಯದ ಪರಿಸ್ಥಿತಿಯಲ್ಲಿ ಮಳೆ ಆಗ್ತಾ ಇದೆ, ಬಟ್ ಮುಂದಿನ ಸ್ಥಿತಿ ಏನು? ನೀರು ಉಳ್ಕೊಳ್ಳುತ್ತಾ ಇಲ್ವಾ ನಮ್ಮ ರಾಜ್ಯದ ಜನರಿಗೆ? ರೈತರಿಗೆ ಕಷ್ಟ ಆಗುವಂಥದ್ದು, ಕುಡಿಯಲು ನೀರು ಉಳ್ಕೊಳ್ಳುತ್ತಾ ಏನು? ಎಲ್ಲಾ ಪ್ರಶ್ನೆಗಳಿದೆ. ಲೆಕ್ಕಾಚಾರಗಳನ್ನ ಹಾಕ್ತಾ ಇರುವಂಥದ್ದು ಅಶ್ವವೇಗ ನ್ಯೂಸ್ ನಲ್ಲಿ ಲೆಕ್ಕಾಚಾರ. KRS ನ ಲೆಕ್ಕಾಚಾರ ನಡೆದಿದೆ. ಕೃಷಿ ಚಟುವಟಿಕೆಗೆ ಕಾದು ಕುಳಿತಿದ್ದ ರೈತರಿಗೆ ಬಿಗ್ ಶಾಕ್ ಈಗ ಎದುರಾಗಿರುವಂಥದ್ದು. ಮಳೆ ಆಗ್ತಾ ಇದೆ ಬಿಡು, ನೀರು ಬರುತ್ತೆ ಅಂತ ರೈತರು ಖುಷಿಯಲ್ಲಿದ್ರು, ಆದ್ರೆ ಈಗ ಶಾಕ್ ಎದುರಾಗಿದೆ. ರೈತರ ಜನರಿಗೆ ಬರೆ ಎಳೆದಂತಹ ಕಾವೇರಿ ಪ್ರಾಧಿಕಾರದ ತೀರ್ಪು. CWRC ಆದೇಶಕ್ಕೆ CWMA ಸಮ್ಮತಿಯನ್ನ ನೀಡಿದೆ. ಇದರಿಂದ ರಾಜ್ಯಕ್ಕೆ ಸಂಕಷ್ಟ ಎದುರಾಗಿದೆ. ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರನ್ನ ಹರಿಸುವಂತೆ ಈಗ ಆದೇಶವನ್ನ ನೀಡಲಾಗಿದೆ. KRS ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ 109.93 ಅಡಿ ಇರುವಂಥದ್ದು. ನೀರಿನ ಸಂಗ್ರಹ 31,113 TMC ಇರುವಂಥದ್ದು. ಇನ್ನು KRS ಜಲಾಶಯದಲ್ಲಿ ಒಳ ಹರಿವು ಕೇವಲ 7,285 ಕ್ಯೂಸೆಕ್ ಇದೆ. ಕುಡಿಯಲು ಹಾಗೂ ಕಾಲುವೆಗೆ ಹೊರ ಹರಿವು 2,294 ಕ್ಯೂಸೆಕ್ ಇರುವಂಥದ್ದು. 15 ದಿನಗಳ ಕಾಲ ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರನ್ನ ಹರಿಸಬೇಕಾಗತ್ತೆ. 24 ಗಂಟೆಗಳಲ್ಲಿ 11,574 ಕ್ಯೂಸೆಕ್ ನೀರು ಹರಿಸಿದ್ರೆ 1 TMC ನೀರು. ಇನ್ನು ಸದ್ಯ KRS ಜಲಾಶಯದಲ್ಲಿ 31,113 TMC ನೀರು ಸಂಗ್ರಹವಿದೆ. 15 ದಿನಗಳಲ್ಲಿ ತಮಿಳುನಾಡಿಗೆ ಪಾಲಾಗಲಿದೆ. 15.55 TMC ನೀರು ತಮಿಳುನಾಡು ಪಾಲಾಗುತ್ತೆ 15 ದಿನಕ್ಕೆ. ಆಗ KRS ನಲ್ಲಿ ನಮಗೆ ಉಳಿಯೋದು ಬರೀ 15 TMC ನೀರು ಮಾತ್ರ. 15 TMCಯಲ್ಲಿ ಸ್ಟೀಲ್ ಸೇರಿ 5 TMC ಡೆಡ್ ಸ್ಟೋರೇಜ್ ಆಗುತ್ತೆ. ಆಗ ಬಳಕೆಗೆ ಲಭ್ಯವಾಗೋದು ಕೇವಲ 10 TMC ನೀರು ಮಾತ್ರ. ಅಲ್ಲಿಗೆ ತಮಿಳುನಾಡಿಗೆ 15 TMC ನೀರನ್ನ ನಾವು ಕೊಡ್ತಾ ಇದ್ದೀವಿ, ಆದ್ರೆ ನಮಗೆ ಉಳ್ಕೊಳ್ಳೋದು ಬರೀ 10 TMC ನೀರು. ಇದನ್ನ ಇಟ್ಕೊಂಡು ರಾಜ್ಯವನ್ನ ಹೇಗೆ ನಿಭಾಯಿಸಬೇಕು? ಇದರಲ್ಲಿ ಕುಡಿಯೋಕೆ ನೀರಿನ ದಾಹ ತೀರಿಸಬೇಕಾ ಈ ಒಂದು ನೀರಿನಲ್ಲಿ, ಅಥವಾ ಕೃಷಿ ಚಟುವಟಿಕೆಗೆ ಕೊಡಬೇಕಾ? ಕಾವೇರಿ ಕೊಳದಲ್ಲಿ ಈಗ ಕೃಷಿಗೆ ಈ ನೀರನ್ನ ನೀಡಬೇಕಾ, ಕುಡಿಯೋದಕ್ಕೆ ಬಳಸಬೇಕಾ? ಇದೆಲ್ಲ ಪ್ರಶ್ನೆ ಆಗಿರುವಂಥದ್ದು. ಬಹುದೊಡ್ಡ ಸಂಕಷ್ಟದ ಸುಳಿಯಲ್ಲಿ ಇದೆ ಈಗ ರಾಜ್ಯ ಸರ್ಕಾರ. ಏನು ಮಾಡಬೇಕು? ತಮಿಳುನಾಡಿಗೆ ನೀರು ಬಿಟ್ಟರೆ ರಾಜ್ಯಕ್ಕೆ ಇಲ್ಲಿ ಸಂಕಷ್ಟ ಎದುರಾಗುತ್ತೆ. ಕೃಷಿ ಚಟುವಟಿಕೆಗೆ ಕಾದು ಕುಳಿತಿದ್ದಂತಹ ರೈತರಿಗೆ ಶಾಕ್ ಆಗಿದೆ. ಈಗ CWRC ಹಾಗೂ CWMA ಆದೇಶ ಏನಿದೆ ಅದು ಈಗ ರೈತರಿಗೆ ಶಾಕ್ ನೀಡಿರುವಂಥದ್ದು. 12 TMC ನೀರನ್ನ 15 ದಿನಗಳ ಕಾಲ ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿ ಈಗ ಆದೇಶವನ್ನ ನೀಡಿದೆ. ಇದರಿಂದ ರೈತರು ಕಂಗಾಲಾಗ್ಬಿಟ್ಟಿರುವಂಥದ್ದು. ಈ ನೀರನ್ನ ಈಗ ನಮ್ಮಲ್ಲೇ ಕಡಿಮೆ ನೀರಿದೆ, ಈ ನೀರನ್ನ ಹರಿಸಿದ್ರೆ ನಮಗೆ ಎಲ್ಲಿ ಉಳ್ಕೊಳ್ಳುತ್ತೆ? ನೀರಿನ ಪ್ರಮಾಣ ಕಡಿಮೆ ಇದೆ. 15 ದಿನಗಳ ಕಾಲ 12 TMC ನೀರನ್ನ ತಮಿಳುನಾಡಿಗೆ ಬಿಡಬೇಕಾಗುತ್ತೆ.
ನೀರಿನ ಸಂಗ್ರಹ 31.113 TMC ಇರುವಂಥದ್ದು. ಕೆಆರ್ಎಸ್ ಜಲಾಶಯದಲ್ಲಿ ಒಳ ಹರಿವು ಕೇವಲ 7,283 ಕ್ಯೂಸೆಕ್ ಇದೆ. ಕುಡಿಯಲು ಹಾಗೂ ಕಾಲುವೆಗೆ ಹರಿಸಲು 2,294 ಕ್ಯೂಸೆಕ್ ಅನ್ನ ಬಿಡಲಾಗ್ತಾ ಇದೆ. ಇನ್ನು 24 ಗಂಟೆಗಳಲ್ಲಿ ತಮಿಳುನಾಡಿಗೆ 15 ದಿನಗಳ ಕಾಲ 12,000 ಕ್ಯೂಸೆಕ್ ನೀರನ್ನು ಬಿಡಬೇಕಾಗುತ್ತೆ. 15 ದಿನಗಳಲ್ಲಿ ತಮಿಳುನಾಡಿಗೆ 15.55 TMC ನೀರು ಹೋಗುವಂಥದ್ದು ಅದು ತಮಿಳುನಾಡು ಪಾಲಾಗುತ್ತೆ. ಆಗ ಕೆಆರ್ಎಸ್ ನಲ್ಲಿ ನಮಗೆ ಉಳಿಯೋದು 15 TMC ನೀರು ಮಾತ್ರ ಉಳ್ಕೊಳ್ಳುತ್ತೆ. ಅದರಲ್ಲಿ ನೋಡಿ ಡೆಡ್ ಸ್ಟೋರೇಜ್ ಅಂತ ತೆಗೆದು ಹಾಕಿದ್ರೆ 5 TMC ನೀರು ಅಲ್ಲಿ ಹೋಗ್ಬಿಡುತ್ತೆ. ಇನ್ನು ಉಳ್ಕೊಳ್ಳೋದೇ ನಮಗೆ 10 TMC ನೀರು ಮಾತ್ರ. ಅದನ್ನ ಇಟ್ಕೊಂಡು ಏನು ಮಾಡೋದು? ಕುಡಿಯೋಕೆ ಬಳಸೋದಾ, ಕೃಷಿ ಚಟುವಟಿಕೆಗೆ ಬಳಸೋದಾ? ಈಗ ಮಳೆ ಆಗ್ತಾ ಇದೆ, ಹೇಗೋ ನಮಗೆ ಕೃಷಿ ಚಟುವಟಿಕೆಗೆ ನೀರು ಬರುತ್ತೆ ಅಂತ ರೈತರು ಖುಷಿಯಲ್ಲಿದ್ರು. ಆದ್ರೆ ಈಗ ಉಳ್ಕೊಳ್ಳೋದ 10 TMC ನೀರಲ್ಲಿ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ.